ಓಕೆ, ವೆಲ್ಕಮ್ ಟು ಡೇ ಒನ್ ಆಫ್ ಕಟಿಂಗ್. ಸೊ ಅಫಿಷಿಯಲಿ ಇವತ್ತು ನನ್ನ ಬಲ್ಕಿಂಗ್ ಎಂಡ್ ಆಗಿದೆ. ಸೊ ಕರೆಂಟ್ ಬಾಡಿ ವೆಯ್ಟ್ ನಂದು 82 kgs ಇದೆ. ಆ್ಯಂಡ್ ನಾನು ಬಲ್ಕ್ ಸ್ಟಾರ್ಟ್ ಮಾಡಿದಾಗ 67 kgs ಇದ್ದೆ. ಸೊ ಆಲ್ಮೋಸ್ಟ್ 15 kgs ಜಾಸ್ತಿ ಮಾಡಿದ್ದೀನಿ ಈ ವರ್ಷ. ಆ್ಯಂಡ್ ನಾನು ಬಲ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ ಹತ್ತತ್ರ, ಆಲ್ಮೋಸ್ಟ್ ಫೆಬ್ ಎಂಡ್ ಅಂತ, ಇಲ್ಲ ಫೆಬ್ಬನ್ ಬಿಟ್ಟು ನಾವು ಮಾರ್ಚ್ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಮಾರ್ಚಿಂದ ಡಿಸೆಂಬರ್ವರೆಗೂ ಬಲ್ಕ್ ಮಾಡಿದ್ದೀನಿ. ಸೊ 10 ಮಂತ್ಸಲ್ಲಿ 15 kgs ಜಾಸ್ತಿ ಮಾಡಿದ್ದೀನಿ. ಸೊ ಈ 15 kgsಲ್ಲಿ ಸ್ವಲ್ಪ ಮಸಲ್ ಮಾಸ್ ಇರುತ್ತೆ ಆ್ಯಂಡ್ ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಫ್ಯಾಟು ಗೈನ್ ಆಗಿರುತ್ತೆ. ಸೊ ಇವಾಗ ನಮ್ಮ ಟಾರ್ಗೆಟ್ ಏನು ಅಂತಂದರೆ ಕಟ್ಟಿಂಗಲ್ಲಿ ಅದೇನು ಎಕ್ಸ್ಟ್ರಾ ಫ್ಯಾಟ್ ಗೈನ್ ಆಗಿದೆ ಅದನ್ನು ಕಟ್ ಮಾಡಬೇಕು, ಮಸಲ್ನ ಪ್ರಿಸರ್ವ್ ಮಾಡ್ಕೊಂಡು ಫ್ಯಾಟ್ನ ಕಟ್ ಮಾಡಬೇಕು. ಇವಾಗ ನಾವು ಇದೇ ಟಾರ್ಗೆಟ್ ನಮಗೆ ಈಗ ನೆಕ್ಸ್ಟು. ಆ್ಯಂಡ್ ನಾನು ನಿಮಗೆ ಕಂಪ್ಲೀಟಾಗಿ ನಂದು ಈಟಿಂಗ್ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ನಾವು ಬಲ್ಕಿಂಗಿಂದ ಕಟ್ಟಿಂಗಿಗೆ ಕ್ಯಾಲರೀಸ್ನ ಟ್ರಾನ್ಸಿಷನ್ ಮಾಡ್ತೀವಿ ಅಂತ. ಒಂದೇ ಸತಿ ದಿಢೀರಂತ ಮಾಡೋದಿಲ್ಲ, ಸ್ಲೋ ಆಗಿ ಕಮ್ಮಿ ಮಾಡ್ತೀವಿ. ಸೊ ಇವಾಗ ಫಸ್ಟ್ ನಾನು ಬಲ್ಕ್ ಎಂಡ್ ಮಾಡಿ 3200 ಕ್ಯಾಲರೀಸ್ ಇತ್ತು. ಸೊ ಇವಾಗ ಈ ವೀಕ್ ನಾವು 3000 ಕ್ಯಾಲರೀಸಲ್ಲಿ ಇರ್ತೀವಿ ಹತ್ತತ್ರ, ಆಯಿತಾ. ಆ್ಯಂಡ್ ಹಾಗೆ ನಿಧಾನಕ್ಕೆ ಫಸ್ಟು ಮೇಂಟೆನೆನ್ಸ್ ಕ್ಯಾಲರೀಸಿಗೆ ಬರ್ತೀವಿ. ಆ್ಯಂಡ್ ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ 1 ವೀಕ್ ಅಥವಾ 2 ವೀಕ್ಸ್ ಇದ್ದುಬಿಟ್ಟು ಆಮೇಲೆ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಮೇಂಟೆನೆನ್ಸ್ ಕ್ಯಾಲರೀಸಿಗೆ ಬರೋವರೆಗೂ ಅದೇನಿರುತ್ತೆ ಅದು ಕಟ್ಟಿಂಗ್ ಅಲ್ಲ. ಆ್ಯಕ್ಚುಲ್ ಅಂದರೆ ಟೆಕ್ನಿಕಲಿ ಅದು ಕಟ್ಟಿಂಗ್ ಅಲ್ಲ. ನಾವು ಬರೀ ಮೇಂಟೆನೆನ್ಸಿಗೆ ಫಸ್ಟು ನಮ್ಮ ಬಾಡಿನ ರೀಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಮೇಂಟೆನೆನ್ಸ್ ಏನಿದೆ ಅದೊಂದು ನಿಮಗೆ ಸೆಂಟರ್ ಒಂದು ಪಾಯಿಂಟ್ ಇದ್ದಂಗೆ, ಆಯಿತಾ. ತಕಡಿಗೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಇರುತ್ತಲ್ವ, ಈ ಸೈಡ್ ಬಲ್ಕ್ ಇದ್ರೆ ಈ ಸೈಡ್ ಕಟ್ಟಿರುತ್ತೆ ಮೇಂಟೆನೆನ್ಸು. ಸೊ ಯಾವುದೇ ರೆಫರೆನ್ಸಿಗೆ ಬರೋದಿದ್ರು, ನಾವು ಯಾವುದೇ ಎಂಡಿಗೆ ಹೋಗೋದಿದ್ರು ಫಸ್ಟ್ ನಾವು ಮೇಂಟೆನೆನ್ಸಿಗೆ ಬಂದುಬಿಟ್ಟು ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಕೋತೀವಿ, ಆಯಿತಾ. ಸೊ ಇವಾಗ ಫಸ್ಟ್ ಟಾಸ್ಕ್ ನಮಗೆ ಮೇಂಟೆನೆನ್ಸಿಗೆ ಬರಬೇಕು. ಒಂದು 2 to 3 ವೀಕ್ಸ್ ಹತ್ರ ಅದೇ ಆಗೋಗುತ್ತೆ ನಮಗೀಗ, ಆಯಿತಾ. ಆ್ಯಂಡ್ ಏನಕ್ಕೆ ನಾವು ಅಗ್ರೆಸಿವ್ ಆಗಿ ಕಟ್ ಮಾಡಲ್ಲ ಅಂದರೆ, ಇನಿಷಿಯಲಿ ಏನೋ ಒಂದು ಸ್ವಲ್ಪ ವೆಯ್ಟ್ ಲೂಸ್ ಆಗಿಬಿಡುತ್ತೆ, ಆಯಿತಾ. ಸ್ವಲ್ಪ ವಾಟರ್ ವೆಯ್ಟ್ ಎಲ್ಲ ಇರುತ್ತೆ. ನಿಮ್ಗೇನು ಅನ್ಸುತ್ತೆ ಚೆನ್ನಾಗಿ ವೆಯ್ಟ್ ಲೂಸ್ ಆಗ್ತಿದೆ, ಫ್ಯಾಟ್ ಲಾಸ್ ಆಗ್ತಿದೆ. ಫ್ಯಾಟ್ ಅಷ್ಟೊಂದು ಲೂಸ್ ಆಗ್ತಿರೋದಿಲ್ಲ ನಿಮಗೆ. ಪ್ಲಸ್ ಏನಾಗ್ಬಿಡುತ್ತೆ ಅಂತಂದರೆ ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗಿಬಿಡುತ್ತೆ. ಅಗ್ರೆಸಿವ್ ಕಟ್ಟಿಂಗಲ್ಲಿ ಏನಾಗುತ್ತೆ, ಇನಿಷಿಯಲಿ ಏನೋ ಸ್ವಲ್ಪ ಫ್ಯಾಟ್ ಲೂಸ್ ಮಾಡಿಬಿಡ್ತೀರಾ, ವೆಯ್ಟ್ ಲೂಸ್ ಆಗೋಗ್ಬಿಡುತ್ತೆ. ಹೋಗ್ತಾ ಹೋಗ್ತಾ ನೀವು ಎಷ್ಟೇ ಕಮ್ಮಿ ತಿಂದ್ರೂ ನಿಮ್ಮ ಬಾಡಿ ಕ್ಯಾಲರೀಸೇ ಕಮ್ಮಿ ಮಾಡೋದು ನಿಲ್ಲಿಸ್ಬಿಡುತ್ತೆ. ಅಂದರೆ ನಿಮ್ಮ ಬಾಡಿ ಫ್ಯಾಟ್ ಬರ್ನಿಂಗ್ನ ನಿಲ್ಲಿಸ್ಬಿಡುತ್ತೆ. ನಿಮ್ಮ ಬಾಡಿ ಹೆಂಗೆ ಅಂದರೆ ಡಿಫೆನ್ಸಿವ್ ಮೋಡಿಗೆ ಹೋಗ್ಬಿಡುತ್ತೆ. ಅಯ್ಯೋ ನನಗೆ ಊಟ ಕೊಡ್ತಾ ಇಲ್ಲ, ಸೊ ಇವಾಗ ನಾನು ನನ್ನ ಎನರ್ಜಿನ ಸೇವ್ ಮಾಡ್ಕೋಬೇಕು, ನಾನು ಅದನ್ನು ಸ್ಪೆಂಡ್ ಮಾಡಬಾರ್ದು ಅನ್ನೋ ಮೋಡಿಗೆ ಹೋಗ್ಬಿಡುತ್ತೆ. ನಿಮ್ಮ ಬಾಡಿನ ಮೋಡಿಗೆ ಸಡನ್ನಾಗಿ ತಳ್ಳಬೇಡಿ, ನಿಧಾನಕ್ಕೆ ಟ್ರಾನ್ಸಿಷನ್ ಬರಬೇಕದು. ಆವಾಗಲೇ ಎಫೆಕ್ಟಿವ್ ಇರುತ್ತೆ. ಮಸಲ್ನು ಪ್ರಿಸರ್ವ್ ಮಾಡ್ಕೋತೀರಾ ಮತ್ತು ಫ್ಯಾಟನ್ನು ಲೂಸ್ ಮಾಡ್ತೀರಾ. ಮಸಲ್ ಉಳಿಸ್ಕೊಂಡು ಫ್ಯಾಟನ್ನು ತೆಗಿತೀರಾ ಹೊರಗಡೆ. ಅದು ಮಾಡಬೇಕಾಗಿರೋದು ನಾವೀಗ. ಸೊ ಇವತ್ತು ನಾನು ಡೇನ ಒಂದು ಟೀಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಟೀ ಕಾಫಿಗೆ ಏನೂ ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ಜಾಸ್ತಿ. ಒಂದು 2 to 3 ಟೀ ಅಥವಾ ಕಾಫಿ ಕುಡಿತಿದ್ದಿ ದಿನಕ್ಕೆ. ಸೊ ಬೇಸಿಕಲಿ ಏನು ಅಂದರೆ ಚಿಕ್ಕ ಲೋಟದಲ್ಲೇ ಕುಡಿತೀನಿ, ತುಂಬ ದೊಡ್ಡ ಲೋಟ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ 1 ಸ್ಪೂನ್ ಶುಗರ್ ಹಾಕೋತೀನಿ. ತುಂಬ ನಾನು ಶುಗರ್ ಕಟ್ಟು ತುಂಬ ರಿಸ್ಟ್ರಿಕ್ಷನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಪ್ಲಸ್ ನನ್ನ ಬಾಡಿ ಇದಕ್ಕೆ ಯೂಸ್ ಟು ಆಗಿರೋದ್ರಿಂದ ನಾನು ಇದನ್ನು ಜಾಸ್ತಿ ಕ್ಯಾಲರೀಸ್ನ ಕೌಂಟ್ ಮಾಡೋದಿಲ್ಲ ಟೀ ಕಾಫಿಲಿ. ಏನಕ್ಕೆ ಇದರಲ್ಲಿ ಮೆಜಾರಿಟಿ ನೀರೇ ಇರುತ್ತೆ ಆ್ಯಂಡ್ ಸ್ವಲ್ಪ ಹಾಲು ಹಾಕೊಂಡಿರ್ತೀನಿ. ಸೊ ಅದನ್ನು ಅದಕ್ಕೆ ಜಾಸ್ತಿ ಕೌಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ನನ್ನ ಬಾಡಿ ಯೂಸ್ ಟು ಆಗಿಬಿಟ್ಟಿದೆ ಇದಕ್ಕೆ, ಹಾಗೆ ಸಿಂಪಲ್. ಆ್ಯಂಡ್ ಅದು ಬಿಟ್ಟು ನಾನು ಇವತ್ತೇನು ಬ್ರೇಕ್ಫಾಸ್ಟ್ ತಿಂತೀನಿ, ಏನು ಫುಡ್ ಇದೆ, ನಂದು ಲಂಚ್ ಇದೆ, ಡಿನ್ನರ್ ಇದೆ, ಏನು ಸ್ನ್ಯಾಕ್ಸ್ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಬೇಸಿಕ್ಲಿ 3000 ಕ್ಯಾಲರೀಸ್ ಡೇ 1 ಆ್ಯಂಡ್ ಆಲ್ಮೋಸ್ಟ್ ವೀಕ್ 1 ವಿಲ್ ಬಿ ಆನ್ 3000 ಕ್ಯಾಲರೀಸ್, ಆಯಿತಾ. ಸೊ ಕಂಪ್ಲೀಟ್ ಜರ್ನಿ ಶೇರ್ ಮಾಡ್ತೀನಿ. ಡೇ 1ಗೆ ವೆಲ್ಕಮ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಕನ್ನಡ ಕಾಂಟೆಂಟಿಗೆ ಜಾಸ್ತಿ ರೀಚ್ ಸಿಗೋದಿಲ್ಲ. ನೀವು ಲೈಕ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮಗೂ ರೆಫರೆನ್ಸಿಗೆ ಸಿಗುತ್ತೆ. ಫಾಲೋ ಮಾಡ್ತಿಲ್ಲ ಅಂದರೆ ಫಸ್ಟ್ ಫಾಲೋ ಮಾಡ್ಕೊಳ್ಳಿ, ಆಯಿತಾ. ಫಸ್ಟ್ ಟಾಸ್ಕು ಫಾಲೋ ಒತ್ತಿ, ಅದಾದಮೇಲೆ ನಾನು ಫುಲ್ ತೋರಿಸೋದು ನಿಮಗೆ ಇವತ್ತು ಏನು ತಿಂತಿದ್ದೀನಿ ಅಂತ ಅಂದ್ಬಿಟ್ಟು, ಆಯಿತಾ. ಸ್ವಲ್ಪ ಸಪೋರ್ಟ್ ಮಾಡಿ. ಆ್ಯಂಡ್ ಓಕೆ, ಸೊ ಟೀಯಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ತೋರಿಸ್ತೀನಿ, ಆಮೇಲೆ ಕಂಪ್ಲೀಟಾಗಿ 3000 ಕ್ಯಾಲರೀಸ್ ಇವತ್ತು ಹೆಂಗೆ ಕಂಪ್ಲೀಟ್ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್. ಓಕೆ, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸತಿ ನಂದು ಕರೆಂಟ್ ಕಂಡೀಷನ್ನು ತೋರಿಸ್ಬಿಡ್ತೀನಿ ನಿಮಗೆ. ರೆಫರೆನ್ಸ್ ಪಾಯಿಂಟಾಗಿ ವರ್ಕ್ ಆಗುತ್ತೆ. ನನಗೂ ಮುಂದೆ ಕಟ್ ಮುಗಿದಾಗ ಇದನ್ನೇ ರೆಫರೆನ್ಸಾಗಿ ಯೂಸ್ ಮಾಡೋಣ, ಆಯಿತಾ. ಸೊ ಕರೆಂಟ್ಲಿ 82 kgs ಆ್ಯಂಡ್ ಕಂಡೀಷನ್ ಇದೆ. ಓಕೆ, ಇವಾಗ ಎದ್ದಿದ್ದೀನಿ. ಸೊ ಏನೂ ಫ್ಲೆಕ್ಸ್ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ. ಕರೆಂಟ್ ಕಂಡೀಷನ್ ಹೀಗೆ ಇದೆ. ಸೊ ನ್ಯಾಚುರಲ್ ಲೈಟ್ ಇದೆ ಆ್ಯಂಡ್ ಎಲ್ಲ ಆ್ಯಂಗಲಿಂದ ಹಿಂಗಿದೆ. ಓಕೆ, ಸೊ ನೋಡೋಣ ರೆಫರೆನ್ಸಾಗಿ ವರ್ಕ್ ಆಗುತ್ತಿದ್ದು ಮುಂದೆ ವೀಡಿಯೋಸ್ಗೆ. ನಾನು ಕಟ್ ಮಾಡಿದಾಗ್ಲೂ ಅಷ್ಟೇ ರೆಫರೆನ್ಸ್ ಪಾಯಿಂಟಾಗಿ ವರ್ಕ್ ಆಗುತ್ತೆ ಈ ವಿಡಿಯೋ. ನಿಮಗೂ ಅಷ್ಟೇ, ನನಗೂ ಅಷ್ಟೇ. ಸೊ ಕಟ್ ಮಾಡಿ ಫ್ಯಾಟನ್ನೆಲ್ಲ ಬಿಸಾಡೋಣ. 4 more months, 3 to 4 months ಅಷ್ಟೇ. ಓಕೆ, ಸೊ ಫಸ್ಟ್ ಮೀಲ್ ಬಂದು ಬ್ರೇಕ್ಫಾಸ್ಟ್. ಸೊ ಓಟ್ಸ್ ಇದೆ ಮತ್ತು ಎಗ್ಸ್ ಇದೆ 2. ಸೊ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ. ಸೊ ಇಲ್ಲಿ 35 grams ಓಟ್ಸ್ ಇದೆ, 200 grams ಫ್ರೂಟ್ಸ್, 25 ಗ್ರಾಮ್ ಪೀನಟ್ ಬಟರ್, 10 grams ಆಲ್ಮಂಡ್ಸ್ ಮತ್ತು 1 ಸ್ಕೂಪು ಪ್ರೋಟೀನ್ ಹಾಕಿದ್ದೀನಿ ಇದಕ್ಕೆ. ಸೊ ಇದು ಬಂದು
ಓಟ್ಸ್ ಆಯಿತು. ಆ್ಯಂಡ್ ಇದು 2 ಹೋಲ್ ಎಗ್ ಇದೆ. ಆಲ್ಮೋಸ್ಟ್ ಒಂದು 10 ಗ್ರಾಮ್ಸ್ ಆಯಿಲ್ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ ಇದನ್ನ. ಫ್ಯಾಟ್ಸು ಅಷ್ಟೇ ಇಂಪಾರ್ಟೆಂಟ್. ಫ್ಯಾಟ್ಸನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಆ್ಯಂಡ್ ಜಾಸ್ತಿನೂ ಹಾಕೊಳ್ಳೋಕೆ ಹೋಗ್ಬಿಡಿ. ಮಾಡರೇಟಾಗಿ ಕಂಟ್ರೋಲ್ಡಾಗಿರಬೇಕು. ಸೊ ಇದು ಬಂದು ನಮ್ಮ ಫಸ್ಟ್ ಮೀಲ್ ಆಗುತ್ತೆ. ಹೈ ಪ್ರೋಟೀನ್ ಇದೆ ಆ್ಯಂಡ್ ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ಇದೆ. ಪ್ರೋಟೀನ್ ಇದೆ, ಕಾರ್ಬ್ಸ್ ಇದೆ, ಫ್ಯಾಟು ಇದೆ. ಸೊ ಓಕೆ, ಸೊ ಇದನ್ನು ಮುಗಿಸ್ಬಿಟ್ಟು ನಾನು ನೆಕ್ಸ್ಟ್ ಮೀಲ್ ನಿಮಗೆ ಲಂಚ್ ತೋರಿಸ್ತೀನಿ. ನಂಗೆ ತಿನ್ನುವಾಗ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಆಮೇಲೆ ಸಿಗೋಣ. ಓಕೆ, ಸೊ ಜಸ್ಟ್ ವರ್ಕೌಟ್ ಆಯಿತು, ಸ್ನಾನ ಮಾಡ್ಕೊಬಂದಿದ್ದೀನಿ. ಇವಾಗ ಊಟ ಮಾಡೋಣ. ಸೊ ಇವಾಗ ಊಟಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಸೊ ಇದು ಸೆಕೆಂಡ್ ಮೀಲು. ಸೊ ಬೇಸಿಕಲಿ ಇಲ್ಲಿ 90 ಗ್ರಾಮ್ಸ್ ರೈಸ್ ತಿನ್ಬೇಕು ನಾನು, 200 ಗ್ರಾಮ್ಸ್ ಚಿಕನ್ ತಿನ್ನಬೇಕು, ಮತ್ತು 10 ಗ್ರಾಮ್ಸ್ ಆಯಿಲ್ ಯೂಸ್ ಮಾಡಿಬಿಟ್ಟು ಇದನ್ನೆಲ್ಲ ಕುಕ್ ಮಾಡಬೇಕು. ಚಿಕನಿಗೆ ನಾನು ಯಾವುದೂ ಆಯಿಲ್ ಯೂಸ್ ಮಾಡಿಲ್ಲ, ಏರ್ ಫ್ರೈಯರಲ್ಲಿ ಕುಕ್ ಮಾಡಿರೋದು ಚಿಕನ್ನ. ಆ್ಯಂಡ್ ರೈಸ್ ಮತ್ತು ದಾಲು ಮತ್ತು ಅವರೆಕಾಳು ಪಲ್ಯ ಮಾಡಿದ್ದಾರೆ ಮನೇಲಿ. ಸೊ ಇದು ಮೂರೂ ಸೇರಿಸ್ಬಿಟ್ಟು ಒಂದು ಆ್ಯಾವ್ರೇಜ್ ಆಗಿ 90 ಗ್ರಾಮ್ಸ್ ಮ್ಯಾಚ್ ಆಗೋ ಥರ ಮಾಡಿದ್ದೀನಿ. ರೈಸನ್ನು ಸ್ವಲ್ಪ ಕಮ್ಮಿ ಹಾಕೊಂಡ್ಬಿಟ್ಟು ಸ್ವಲ್ಪ ಅವರೆಕಾಳು ಪಲ್ಯ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಮತ್ತು ಸ್ವಲ್ಪ ದಾಲಿದೆ, ಇದು ಸ್ವಲ್ಪ ತಿಳಿ ದಾಲಿದೆ, ಜಾಸ್ತಿ ಥಿಕ್ಕಿಲ್ಲ ಇದು. ಸೊ ಇದು ಮೂರೂ ಸೇರಿಸಿ ಆಲ್ಮೋಸ್ಟ್ 90 ಗ್ರಾಮ್ಸ್ ರೈಸ್ ಅಷ್ಟೇ ಕೊಡುತ್ತೆ ನನಗೆ, ಆಯಿತಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನಾನು ಸ್ಯಾಲೆಡ್ ಕೂಡ ಇಟ್ಕೋತೀನಿ ಜೊತೆಗೆ, ಸ್ವಲ್ಪ ಕ್ಯೂಕಂಬರ್ ಇಲ್ಲ ಅಂತಂದರೆ ಕ್ಯಾರೆಟ್ಸ್ ಏನಾದರೂ. ಸೊ ನೀವು ಕೂಡ ಫುಡ್ ಜೊತೆ ಸ್ವಲ್ಪ ಏನಾದರೂ ಸ್ಯಾಲೆಡ್ ಗಿಲೆಡ್ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇವಾಗ ತುಂಬ ಪ್ರಿಸೈಸಾಗಿ ಎವ್ರಿ ಗ್ರಾಮ್ ನಾನು ಲೆಕ್ಕ ಮಾಡ್ಕೊಂಡು ತಿಂತಾ ಇಲ್ಲ, ಯಾಕಂದರೆ ಮನೇಲಿರೋದ್ರಿಂದ ಒಟ್ಟಿಗೆ ಅಡುಗೆ ಮಾಡ್ತಾರೆ ಎಲ್ಲರಿಗೂ. ಸೊ ನಾನು ಸ್ಟಾರ್ಟಿಂಗ್ಗೆ ಬಂದಾಗ ಏನು ಮಾಡಿದ್ದೆ, 100 ಗ್ರಾಮ್ಸ್ ರೈಸ್ನ ಕುಕ್ ಮಾಡಿಬಿಟ್ಟು ವೇ ಮಾಡಿಬಿಟ್ಟು ನೋಡ್ಕೊಂಡಿದ್ದೆ ಎಷ್ಟು ಬರುತ್ತೆ ಅಂತ. ಸೊ ಅದೇ ಸ್ವಲ್ಪ ಆ್ಯಾವ್ರೇಜ್ ಇಷ್ಟು ದಿನದಿಂದ ಡಯಟ್ ಮಾಡಿಬಿಟ್ಟು ನಮಗೊಂದು ಐ ಮೆಷರ್ಮೆಂಟ್ ಅನ್ನೋದು ಬಂದಿರುತ್ತೆ. ಸೊ ಅದೇ ಒಂದು ಐ ಮೆಷರ್ಮೆಂಟ್ ಮತ್ತು ಅಸಂಪ್ಷನಲ್ಲೇ ತಿಂತಾಯಿದ್ದೀನಿ ಇವಾಗ. ಸೊ ಒಂದು ಆ್ಯಾವ್ರೇಜ್ ನಾನು 3000 ಅಂತ ಅಂದರೆ ಒಂದು 100 ಕ್ಯಾಲರೀಸ್ ಇಲ್ಲ ಒಂದು 150 ಕ್ಯಾಲರೀಸ್ ಹಿಂದೆ ಮುಂದೆ ಇರ್ತೀವಿ ಅಷ್ಟೇ. ತುಂಬ ಜಾಸ್ತಿ ವೇರಿಯೇಷನ್ ಆಗೋದಿಲ್ಲ ಇದರಲ್ಲಿ, ಯಾಕಂದರೆ ದಿನ ತಿನ್ನೋದ್ರಿಂದ ನಮಗೊಂದು ಅಂದಾಜು ಇರುತ್ತೆ ನಾವು ಏನು ತಿಂತಿದ್ದೀವಿ ಅಂತ. ಸೊ ಅದೇ ಅಂದಾಜಲ್ಲಿ ಇಲ್ಲಿ ಇನ್ನೊಂದು 2 ವೀಕ್ಸ್ ಇರ್ತೀನಿ. ಸೊ ಅದೇ ಅಂದಾಜಲ್ಲಿ ಮನೆಯವ್ರಿಗೂ ಹಿಂಸೆ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಈ ಥರ ತಿಂತಿದ್ದೀನಿ. ನೀವು ಇನ್ ಕೇಸ್ ಏನಾರು ಮನೇಲಿ ಎಲ್ಲರಿಗೂ ಒಟ್ಟಿಗೆ ಅಡುಗೆ ಮಾಡ್ತಾರೆ, ನನಗೂ ಇದೇ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಂದಿನ ಯಾವತ್ತಾದರೂ ಒಂದು ಸತಿ ರೈಸನ್ನು ಮೆಜರ್ ಮಾಡಿಬಿಟ್ಟು ನೋಡ್ಕೊಳ್ಳಿ. 50 ಗ್ರಾಮ್ ರೈಸ್ ತಿಂತಿದ್ದೀರಾ ಅಂದರೆ 50 ಗ್ರಾಮ್ ರೈಸ್ನ ಮೆಜರ್ ಮಾಡಿಬಿಟ್ಟು ಎಷ್ಟು ಬರುತ್ತೆ ಕುಕ್ ಆದಮೇಲೆ. ಸೊ ಈಗ ನಾನು ಏನು ಹೇಳಿದೆ 90 ಗ್ರಾಮ್ಸ್ ರೈಸು ಅದು ರಾ ಮೆಷರ್ಮೆಂಟು. ಸೊ ಕುಕ್ ಆದಮೇಲೆ 90 ಗ್ರಾಮ್ಸ್ ರೈಸ್ ನಿಮ್ಗೆ ಆಲ್ಮೋಸ್ಟ್ 300 ಗ್ರಾಮ್ಸ್ ಹತ್ರ ಬರುತ್ತೆ, ಆಯಿತಾ. ಆ್ಯಂಡ್ ಚಿಕನ್ನು ಕೂಡ 200 ಗ್ರಾಮ್ಸ್ ಏನು ಹೇಳಿದೆ ಇದು ರಾ ಮೆಷರ್ಮೆಂಟು. ಕುಕ್ ಆದಾಗ ಚಿಕನ್ ನಿಮಗೆ 160 ಗ್ರಾಮ್ಸ್ ಹತ್ರ ಬರುತ್ತೆ, 200 ಗ್ರಾಮ್ಸ್, ಆಯಿತಾ. ಇದು ನ್ಯಾಪ್ಕ ಇಟ್ಕೊಳ್ಳಿ. ರಾ ವೆಯ್ಟ್ ಮತ್ತು ಕುಕ್ಡ್ ವೆಯ್ಟ್ ಚೇಂಜ್ ಆಗುತ್ತೆ. ಸೊ ಬೇಸಿಕಲಿ ಏನಂತಂದರೆ ನೀವು ರಾ ಏನೇ ಅನ್ಕುಕ್ಡ್ ಫುಡ್ಡಿಗೆ ನೀವು ಫಸ್ಟು ಕ್ಯಾಲರೀಸ್ನ ಲೆಕ್ಕ ಹಾಕೋಬೇಕು, ಆಯಿತಾ. ಇಲ್ಲಾಂದರೆ ಕುಕ್ ಫುಡ್ಡಿಗೆ ಎರಡರಲ್ಲಿ ಯಾವ್ದಾರು ಒಂದಕ್ಕೆ ಹಾಕೊಳ್ಳಿ, ಆಯಿತಾ. ಬಟ್ ವೆಯ್ಟ್ ಏನಿರುತ್ತೆ ತಿನ್ನೋ ವೆಯ್ಟು ಅದು ಡಿಫರ್ ಆಗುತ್ತೆ ಅಷ್ಟೇ. ಸೊ ಇವಾಗ ಹೆಂಗೆ ಅಂದರೆ ಚಿಕನ್ನು ನೀರು ಬಿಡುತ್ತೆ, ಸೊ ಚಿಕನ್ ವೆಯ್ಟ್ ಕಮ್ಮಿ ಆಗುತ್ತೆ. ಅದೇ ರೈಸು ನೀರು ಹೀರ್ಕೊಳ್ಳುತ್ತೆ, ಸೊ ರೈಸಿನ ವೆಯ್ಟ್ ಜಾಸ್ತಿ ಆಗುತ್ತೆ. ಸಿಂಪಲ್ ಅದು, ಆಯಿತಾ. ಆ್ಯಂಡ್ ನೀವು ಏನಾದರೂ ಮನೇಲಿ ತಿನ್ನೋದಾದರೆ ಇದೇ ಥರ ಐ ಮೆಷರ್ಮೆಂಟ್ ನಿಮ್ಗೆ ಮಾಡೋಕ್ಕಾದರೆ ಮಾಡಿ. ನಾನು ಫಸ್ಟ್ ಹೇಳೋದೇನೆಂದರೆ ಫಸ್ಟ್ ಒಂದು ವರ್ಷ ಪ್ರಿಸೈಸಾಗಿ ಗ್ರಾಮ್ ಟು ಗ್ರಾಮ್ ಮೆಜರ್ ಮಾಡಿಕೊಂಡೇ ತಿನ್ನಿ, ಆಯಿತಾ. ನಿಮ್ಗೆ ತುಂಬ ಜಾಸ್ತಿ ಪ್ರೋಗ್ರೆಸ್ ನೋಡ್ತೀರಾ ಐ ಮೆಷರ್ಮೆಂಟಲ್ಲಿ. ಲೈಕ್ ಇವಾಗ ಗಾಳೀಲಿ ನೀವು ಹಾಗೆ ಚಲಾಯಿಸ್ತಿದ್ರೆ ಬಂದೂಕ್ನ ಎಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನಿಮಗೆ. ಸೊ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೇ. ಟ್ರಾವೆಲ್ ಮಾಡುವಾಗಲೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೂಟೀನು, ಆಯಿತಾ. ಸೊ ನೆಕ್ಸ್ಟ್ ಮೀಲಲ್ಲಿ ಸಿಗೋಣ. ನಂಗೆ ತಿನ್ನುವಾಗ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಇದು ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಮೀಲಿಗೆ ಮಾಡ್ತೀನಿ. ಓಕೆ, ಸೊ ಸಂಜೆ ಇವಾಗ ಒಂದು ಟೀ ಕುಡಿತಾ ಇದ್ದೀನಿ. ಇದಾದಮೇಲೆ ಒಂದು ಪ್ರೋಟೀನ್ ಶೇಕ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಫ್ರೂಟ್ಸ್ ತಿಂದು ಮತ್ತು ರಾತ್ರಿದೇನು ಊಟ ಇದೆ ಅದು ತೋರಿಸ್ತೀನಿ ನೆಕ್ಸ್ಟ್ ಏನು ಕುಡಿಯೋದು ತಿನ್ನೋದು ಅಂತ ಅಂದ್ಬಿಟ್ಟು. ಅಷ್ಟೇ. 3000 ಸ್ವಲ್ಪ ಇವಾಗ ಲೈಟ್ ಅನ್ನಿಸ್ತಿದೆ, ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಸಾಕಾಗುತ್ತೆ ಗುರು. 3200 ಕ್ಯಾಲರೀಸ್ ನಿಜವಾಗ್ಲೂ ಒಂಥರ ಯಪ್ಪ ಸಾಕಾಗುತ್ತೆ. ನಾನು ಲಾಸ್ಟ್ ಟೈಮು 4200 ಕ್ಯಾಲರೀಸ್ವರೆಗೂ ಟಚ್ ಆಗಿದ್ದೆ. ನನಗೆ ಈಗಲೂ ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ದೆ ಅಂತ. ಇವಾಗ ಮತ್ತೆ ಕೊಟ್ಟರು ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಕಷ್ಟ. ಬಲ್ಕಿಂಗ್ ಕಷ್ಟ, ನೀವೇನೇ ಹೇಳಿ ಬಲ್ಕಿಂಗ್ ಕಷ್ಟ. ಕಟ್ಟಿಂಗ್ ಈಸಿ ಇರುತ್ತೆ ಸ್ವಲ್ಪ. ಕಟ್ಟಿಂಗಲ್ಲಿ ಹಂಗರ್ ಇಶ್ಯೂಸು, ಎನರ್ಜಿ ಡ್ರಾಪ್ ಇರುತ್ತೆ. ಅದೇ ಥರ ಬಲ್ಕಿಂಗಲ್ಲಿ ಅದರದ್ದೇ ಸಪ್ರೇಟ್ ಇಶ್ಯೂಸ್ ಇರ್ತವೆ ನಿಮಗೆ. ಅಷ್ಟೊಂದು ಲೈಕ್ ಸ್ಟಫ್ ಮಾಡೋಕ್ಕಾಗೋದಿಲ್ಲ. ಲೈಕ್ ಫೋರ್ಸ್ ಫೀಡ್ ಮಾಡಬೇಕು, ಫೋರ್ಸ್ಫುಲಿ ತಿನ್ನಬೇಕು, ಅದೇ ಒಂದು ದೊಡ್ಡ ಹಿಂಸೆ. ಪರವಾಗಿಲ್ಲ, ಮಾಡಬೇಕಷ್ಟೇ. ನಿಮಗೆ ರಿಟರ್ನ್ಸ್ ಬೇಕು ಅಂತ ಅಂದರೆ ಎಫರ್ಟ್ ಹಾಕಬೇಕಾಗುತ್ತೆ. ನಾನು ಅದೇ ಥರ ಲಾಜಿಕಲ್ ವರ್ಕ್ ಮಾಡೋ ಮನುಷ್ಯ. ನಂಗೆ ಬೇಕು ಅಂದಮೇಲೆ ನಾನು ಪರವಾಗಿಲ್ಲ ಎಫರ್ಟ್ ಹಾಕ್ತೀನಿ. ಆ್ಯಂಡ್ ನನ್ನ ತಲೆಯಲ್ಲಿ ಇನ್ನೊಂದೇನು ಅಂತಂದರೆ ಎಲ್ಲರ ಕೈಲೂ ಮಾಡೋಕ್ಕಾಗೋದಿಲ್ಲ, ನಾನು ಮಾಡ್ತೀನಿ ಅಷ್ಟೇ. ಟೀ ಒಂದು ಆರಾಮಪ್ಪ ದೇವರೇ, ನನ್ನ ಫೇವ್ರೇಟ್ ಇದಂತೂ. ಕೆಲಸ ಕೂಡ ಮಾಡ್ತಾಯಿದ್ದೀನಿ. ಸೊ ಇಲ್ಲೇ ಟೇಬಲ್ ಸೆಟಪ್ ಮಾಡ್ಕೊಂಡಿದ್ದೀನಿ.
ಏನಿಲ್ಲ, ಇಲ್ಲಿ ಲ್ಯಾಪ್ಟಾಪ್ ಇದೆ ಅಷ್ಟೇ. ಸೊ ಮಾಡಬೇಕಲ್ಲ ಕೆಲಸ, ಕಾಸು ಬೇಕಲ್ಲ ಗುರು, ದುಡಿಬೇಕು. ಇಲ್ಲ ಅಂದರೆ ಈ ಥರ ಹೆಲ್ದಿಯಾಗಿ ಫಿಟ್ಟಾಗಿ ಬದುಕೋಕ್ಕೂ ಆಗೋದಿಲ್ಲ. ಎಲ್ಲ ಸಖತ್ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಚಿಕನ್ ಕಾಸ್ಟ್ಲಿ, ಪ್ರೋಟೀನ್ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಏನಾದರೂ ಬೇಕು ನಿಮಗೆ, ಕಾಸಂತೂ ಬೇಕೇ ಬೇಕು. ಇದೊಂದು ಚೀಪ್ ಹ್ಯಾಬಿಟ್ ಅಲ್ವೇ ಅಲ್ಲ ಇದು, ಸಖತ್ ಎಕ್ಸ್ಪೆನ್ಸಿವ್ ಹ್ಯಾಬಿಟ್ಟು. ನೀವು ಅಷ್ಟೇ, ಕೆಲಸ ಇಲ್ಲ ಅಂದರೆ ಫಸ್ಟ್ ಕೆಲಸ ಹುಡ್ಕೊಳ್ಳಿ, ದುಡಿರಿ. ಬೇಕು, ಕಾಸು ಬೇಕು ಇದಕ್ಕೆ ಮಾತ್ರ. ಸರಿ, ಸಿಗೋಣ. ನಾನು ನೆಕ್ಸ್ಟ್ ಏನು ಶೇಕ್ ಇದೆ ತೋರಿಸ್ತೀನಿ ನಿಮ್ಗೆ ಅದನ್ನ. ಓಕೆ, ಸೊ ಇವಾಗ ಒಂದು ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ಏನೂ ಇಲ್ಲ ಇದರಲ್ಲಿ, ಜಸ್ಟ್ ಒಂದು ಸ್ಕೂಪ್ ಪ್ರೋಟೀನ್ ಇದೆ ಅಷ್ಟೇ, ಐಸೋಲೇಟ್ ಇದೆ ವೇ. ಆಮೇಲೆ 300 ಗ್ರಾಮ್ಸ್ ಫ್ರೂಟ್ಸ್ ಇದೆ ಆ್ಯಂಡ್ 25 ಗ್ರಾಮ್ ಪೀನಟ್ ಬಟರ್ ಮತ್ತು ಕ್ರಿಯೇಟಿನನ್ನು ಇದರಲ್ಲಿ ಹಾಕಿದ್ದೀನಿ, ಆಯಿತಾ. ಆ್ಯಂಡ್ ಇದ್ರ ಜೊತೆ ಇವಾಗ ಇದಾದಮೇಲೆ 200 ಗ್ರಾಮ್ಸ್ ಫ್ರೂಟ್ಸನ್ನು ತಿಂತೀನಿ. ಸೊ ಇದಾದಮೇಲೆ ಡಿನ್ನರ್ ಇದೆ ಅಷ್ಟೇ, ಆಯಿತಾ. ಸೊ ವೇ, ಒಂದು ಸ್ಕೂಪ್ ವೇ ಐಸೋಲೇಟ್ ಆ್ಯಂಡ್ 300 ಗ್ರಾಮ್ಸ್ ಫ್ರೂಟ್ಸ್ ಇದೆ, 25 ಗ್ರಾಮ್ ಪೀನಟ್ ಬಟರ್ ಇದೆ, ಪ್ಲಸ್ ಇದ್ರ ಜೊತೆಗೆ ಇನ್ನೂ 200 ಗ್ರಾಮ್ಸ್ ಫ್ರೂಟ್ಸ್ನ ನಾನು ಆಮೇಲೆ ತಿಂತೀನಿ, ಆಯಿತಾ, ಅಷ್ಟೇ. ಆ್ಯಂಡ್ ಇದಿವತ್ತು ಮಸಲ್ ಬ್ಲೇಸಿಂದ ತರಿಸಿದ್ದೆ, ಮ್ಯಾಂಗೋ ಫ್ಲೇವರು, ತುಂಬ ಚೆನ್ನಾಗಿದೆ. ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಸೊ ನಾನು ನಾರ್ಮಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋ ಬ್ರ್ಯಾಂಡ್ ಲೈಕ್ ಹೋಲ್ ಟ್ರೂತ್ ಆ ಥರದ್ದು ಯೂಸ್ ಮಾಡ್ತಿದ್ದೆ. ತುಂಬ ಬ್ಲ್ಯಾಂಡ್ ಇರುತ್ತೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಪಿಸ್ತಾ ಬಾದಾಮ್ ಫ್ಲೇವರ್ ಒಂದು ಚೆನ್ನಾಗಿದೆ ಅವ್ರದ್ದು. ಅದು ಬಿಟ್ಟರೆ ಇದು ತುಂಬ ದಿನ ಆದಮೇಲೆ ತುಂಬ ಚೆನ್ನಾಗಿರೋದು ಕುಡಿತಿದ್ದೀನಿ ಅನ್ನಿಸ್ತಿದೆ. ಯಾಕಂದರೆ ಇದಕ್ಕೂ ಮುಂಚೆ ವೀಗನ್ ಪ್ರೋಟೀನ್ ಟ್ರೈ ಮಾಡ್ತಿದ್ದೆ. ವೀಗನ್ ಪ್ರೋಟೀನ್ ಕಸ ಇದ್ದಂಗೆ ಇರುತ್ತೆ, ಒಂಚೂರು ಚೆನ್ನಾಗಿರೋದಿಲ್ಲ. ಸೊ ಇದು ವೇ ಬೆಟರ್. ಲೈಕ್ ಮ್ಯಾಂಗೋ ಫ್ಲೇವರ್ ತರಿಸಿದ್ದೀನಿ, ಸಖತ್ತಾಗಿದೆ ಮಾತ್ರ. ತುಂಬ ಲೈಟ್ ಇದೆ, ನೀರು ಕುಡ್ದಂಗೆ ಆಗುತ್ತೆ. ಮ್ಯಾಂಗೋ ಫ್ಲೇವರ್ ನೀರು ಕುಡ್ದಂಗೆ ಆಗುತ್ತೆ, ಸೂಪರಾಗಿದೆ, ನಂಗೆ ಇಷ್ಟ ಆಯಿತು. ಅದು ಬಿಟ್ಟರೆ ನಾರ್ಮಲ್ ಫ್ರೂಟ್ ಜ್ಯೂಸ್. ಏನಕ್ಕೆ ಅಂತಂದರೆ ತುಂಬ ಫ್ರೂಟ್ಸ್ ತಿನ್ನೋಕ್ಕಾಗೋದಿಲ್ಲ 3000 ಕ್ಯಾಲರೀಸ್ ಹತ್ರ ಇದ್ದಾಗ. ಸೊ ಸ್ವಲ್ಪ ಏನಾಗುತ್ತೆ, ನಾನು ಏನು ಮಾಡ್ತೀನಿ ಅಂತಂದರೆ ತುಂಬ ತಿನ್ನೋಕ್ಕಾಗದೇ ಇದ್ದಾಗ ಎಲ್ಲ ಬ್ಲೆಂಡ್ ಮಾಡಿಬಿಟ್ಟು ಕುಡಿದ್ಬಿಡ್ತೀನಿ ಅಷ್ಟೇ. ನೀವು ಅಷ್ಟೇ ಏನಾರು ಬಲ್ಕ್ ಮಾಡ್ತಿದ್ದೀರಾ, ಜಾಸ್ತಿ ಕ್ಯಾಲರೀಸ್ನ ಒಳಗಡೆ ಸ್ಟಫ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ತಿನ್ನೋಕ್ಕಾಗದಿದ್ದಾಗ, ಸೊ ಎಲ್ಲದನ್ನು ಬ್ಲೆಂಡ್ ಮಾಡಿಬಿಟ್ಟು ಕುಡಿದ್ಬಿಡಿ, ಬೆಸ್ಟ್ ವೇ ಅದೇ. ಓಕೆ, ಸೊ ಲಾಸ್ಟ್ ಮೀಲ್ ಇದು. ಸೊ ಬೇಸಿಕಲಿ ಏನು ಲಂಚಿಗೆ ತಿಂದಿದ್ದೆ ಅಷ್ಟೇ ಇರುತ್ತೆ, ಬಟ್ ಇಲ್ಲಿ ರೈಸ್ ಬದಲು ನಾನು ಚಪಾತಿ ಇಟ್ಕೊಂಡಿದ್ದೀನಿ. ಸೊ 2 ಚಪಾತಿ ಇದೆ ಆ್ಯಂಡ್ 200 ಗ್ರಾಮ್ಸ್ ಚಿಕನ್ ಇದೆ, ಮತ್ತು ಅವರೆಕಾಳು ಪಲ್ಯ ಉಳ್ಕೊಂಡಿತ್ತು. ಸೊ ನಂಗೆ ಅವರೆಕಾಳು ತುಂಬ ಇಷ್ಟ, ಅದಕ್ಕೆ ಅವರೆಕಾಳು ಪಲ್ಯ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ 90 ಗ್ರಾಮ್ಸ್ ಈಕ್ವಿವ್ಯಾಲೆಂಟ್ ಟು ರೈಸ್ ರಾ, ಆಯಿತಾ. ಸೊ ಇವಾಗ ರಾ ರೈಸ್ 90 ಗ್ರಾಮ್ಸ್ ಅಂತಂದರೆ ನೀವು ಅದ್ರ ಜಾಗದಲ್ಲಿ ರಾ ವೀಟು ಯೂಸ್ ಮಾಡ್ಬೋದು, ಗೋಧಿ ಯೂಸ್ ಮಾಡ್ಬೋದು, ರವೆ ಯೂಸ್ ಮಾಡ್ಬೋದು, ನಿಮಗೆ ಏನು ಇಷ್ಟ ನೀವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಬ್ರೌನ್ ರೈಸ್ ಹತ್ರ ಫ್ಯಾನ್ಸಿಯಾಗೆಲ್ಲ ತಿನ್ನೋದಿಲ್ಲ, ನಾನು ವೈಟ್ ರೈಸೇ ತಿನ್ನೋದು, ಇಲ್ಲ ನಾರ್ಮಲ್ ಚಪಾತಿನೇ ತಿನ್ನೋದು ನಾನು, ಆಯಿತಾ. ಸೊ ನಾನು ಈಗ ಗಂಟಲು ಸ್ವಲ್ಪ ಹಾಳಾಗಿರೋದ್ರಿಂದ ನಾನು ವೆಜಿಟೇಬಲ್ಸ್ ಇಟ್ಕೊಂಡಿಲ್ಲ. ಇಲ್ಲ ಅಂತಂದರೆ ಏನಾದರೂ ವೆಜಿಟೇಬಲ್ಸು ಸ್ಯಾಲಡಿಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತೀನಿ. ಸೊ ಇವಾಗ ಪ್ಲೇಟ್ ಈ ಥರ ಕಾಣ್ತಾ ಇದೆ ನಂದು, ಆಯಿತಾ. ಚಿಕನ್ ಇದೆ, ಚಪಾತಿ ಇದೆ, ಮತ್ತು ಅವರೆಕಾಳು ಪಲ್ಯ ಇದೆ. ಸೊ ಇವತ್ತಿನ ಡಯಟ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಅದಾದಮೇಲೆ ಏನೇನು ಸಪ್ಲಿಮೆಂಟ್ಸ್ ತೊಗೋತೀನಿ ಅಂತ ಇವಾಗಲೇ ತೋರಿಸ್ಬಿಡ್ತೀನಿ ನಿಮಗೆ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಡೈಲಿ ವಾಟರ್ ಇಂಟೇಕ್ನ 3 to 4 ಲೀಟರ್ಸ್ ಇಡಿ. ಯಾಕಂದರೆ ವಾಟರ್ ನೀವು ಬಾಡಿನ ಹೈಡ್ರೇಟೆಡ್ ಆಗಿ ಇಡಬೇಕಾಗುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಲೈಕ್ ವಾಟರ್ ಆಗಲಿ, ಸ್ಲೀಪ್ ಆಗಲಿ, ಫುಡ್ಡು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಆಸ್ಪೆಕ್ಟನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ಎಲ್ಲದನ್ನು ಕರೆಕ್ಟಾಗಿ ಇಟ್ಟಾಗ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ಆಯಿತಾ. ಈಗ ಜಿಮ್ಮಲ್ಲಿ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೀರಾ ಆ್ಯಂಡ್ ಮನೆಗೆ ಬಂದುಬಿಟ್ಟು ಏನು ಬೇಕಾದ ತಿಂದಾಗ ಆ್ಯಂಡ್ ಹೆಂಗೆ ಬೇಕಂಗೆ ಮಲಗೋದು ಅವೆಲ್ಲ ಇದ್ದಾಗ ನೀವು ಜಿಮ್ಮಲ್ಲಿ ಏನು ಎಫರ್ಟ್ ಹಾಕ್ತಿದ್ದೀರಾ ಅದ್ರ ರಿಟರ್ನ್ಸ್ ನಿಮಗೆ ಬರೋದಿಲ್ಲ. ಸೊ ಅದ್ರ ರಿಟರ್ನ್ಸ್ ಬರೋದಕ್ಕೆ ಎಲ್ಲದೂ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಯಾವುದಾದ್ರು ಒಂದು ಸರಿ ಮಾಡಿಬಿಟ್ಟು ನೀವು ರಿಸಲ್ಟೇ ಬರ್ತಿಲ್ಲ ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಂದಲ್ಲ, ಎಲ್ಲದನ್ನೂ ಸರಿ ಮಾಡಬೇಕಾಗುತ್ತೆ. ಸೊ ಜಿಮ್ದು ಮತ್ತು ಪ್ರೋಗ್ರೆಸ್ದು ಇದೊಂದು ಮೇಯ್ನ್ ಥಿಂಗ್, ಜ್ಞಾಪಕ ಇಟ್ಕೊಳ್ಳಿ. ಸೊ ಇವಾಗ ಸಪ್ಲಿಮೆಂಟ್ಸ್ ನಾನು ಫಿಶ್ ಆಯಿಲ್ ಮತ್ತು ವೈಟಮಿನ್ ಡಿ ತೊಗೋತಾ ಇದ್ದೀನಿ. ಸೊ ಇದೆರಡು ಇರುತ್ತೆ ಸಪ್ಲಿಮೆಂಟ್ಸು. ಸೊ ಫಿಶ್ ಆಯಿಲ್ 2 ಇರುತ್ತೆ. ಸೊ ದಟ್ 2 ಗ್ರಾಮ್ಸ್ ನಾನು omega-3 EPA DHA ಅಂತ ಬರುತ್ತೆ ಇದರಲ್ಲಿ, ಅದು 2 ಗ್ರಾಮ್ಸ್ ಸಿಗಬೇಕು ದಿನಕ್ಕೆ. ಆ್ಯಂಡ್ ವೈಟಮಿನ್ D3 1 ಟ್ಯಾಬ್ಲೆಟ್ ತೊಗೋತೀನಿ, 2000 ಯೂನಿಟ್ಸ್ ಇದೆ ಇದು ಒಂದು ಸಾಕಷ್ಟೇ. ಯಾಕಂದರೆ ವೈಟಮಿನ್ ಡಿಫಿಷಿಯೆಂಟ್ ಇದ್ದೀನಿ. ನೀವು ಅಷ್ಟೇ ಇರಬಾರ್ದೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ನೀವು ಯಾವ ಡಿಫಿಷಿಯೆಂಟ್ ಇದ್ದೀರಾ, ಏನು ಫುಲ್ಫಿಲ್ ಮಾಡಬೇಕು ಅಂತದನ್ನು ತೊಗೊಳ್ಳಿ ಅಷ್ಟೇ, ಆಯಿತಾ. ಆ್ಯಂಡ್ ಇದ್ರ ಜೊತೆಗೆ ನೀವು ಮೆಗ್ನೀಷಿಯಮ್ ಮತ್ತು ಜಿಂಕನ್ನು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇದೆ, ನಾನು ಇವಾಗ ಸದ್ಯಕ್ಕೆ ತೊಗೋತಾ ಇಲ್ಲ, ಬಟ್ ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕು ತೊಗೊಳಕ್ಕೆ. ಮೆಗ್ನೀಷಿಯಮ್ ಜಿಂಕ್ ನಿಮಗೆ ಸ್ಲೀಪಿಗೆ, ಓವರಾಲ್ ರಿಕವರಿಗೆ, ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ತುಂಬ ಜಾಸ್ತಿ ಸಪ್ಲಿಮೆಂಟ್ಸ್ ಇದೆ ಮಾರ್ಕೆಟಲ್ಲಿ, ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ.
ಮೇಯ್ನ್ ನಾನೇ ಇವಾಗಲೇ ಹೇಳ್ಬಿಡ್ತೀನಿ, ಪ್ರೋಟೀನ್, ಕ್ರಿಯೇಟಿನ್ ತೊಗೊಳ್ಳಿ, ಫಿಶ್ ಆಯಿಲ್ ಮತ್ತು ವೈಟಮಿನ್ D3 ಚೆನ್ನಾಗಿರುತ್ತೆ, ಮೆಗ್ನೀಷಿಯಮ್ ಮತ್ತು ಜಿಂಕ್ ತೊಗೊಳ್ಳಿ, ಇಷ್ಟೇ ಸಾಕು. ಇದು ಬಿಟ್ಬಿಟ್ಟು ನಾನು ಇನ್ನೊಂದು ಸಪ್ಲಿಮೆಂಟ್ ಯೂಸ್ ಮಾಡಿರೋದು ಯಾವುದು ಅಂದರೆ ಗ್ಲೂಕೋಸಮೈನ್ ಸಲ್ಫೇಟ್ ಅಂತ ಬರುತ್ತೆ. ಏನಕ್ಕೆ ಅಂತಂದರೆ ಜಾಯಿಂಟಿಂದ ಇಶ್ಯೂ ಆಗ್ತಿತ್ತು ನನಗೆ, ಸ್ವಲ್ಪ ಹೆವಿ ವೆಯ್ಟ್ಸ್ ಎತ್ತಕ್ಕೆ ಶುರು ಮಾಡಿದ್ದೆ, ಪವರ್ ಲಿಫ್ಟಿಂಗ್ ಕೈಂಡ್ ಆಫ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಅವಾಗ ಜಾಯಿಂಟ್ಸನ್ನ ಸರಿ ಮಾಡೋಕ್ಕೆ ಅಂತ ಯೂಸ್ ಮಾಡಿದ್ದೆ. ತುಂಬ ಒಳ್ಳೆ ಸಪ್ಲಿಮೆಂಟ್, ಅದು ಹೆಲ್ಪ್ ಆಗುತ್ತೆ ಜಾಯಿಂಟ್ ಇಶ್ಯೂ ಎಲ್ಲ ಇದ್ದಾಗ. ನಿಮ್ಗೆ ಅದಕ್ಕೇನು ಪ್ರಿಸ್ಕ್ರಿಪ್ಷನ್ ಬೇಡ, ಬಟ್ ನೋಡಿ ಒಂದ್ಸತಿ ರಿಸರ್ಚ್ ಮಾಡಿಬಿಟ್ಟು ನೀವು ಯಾವ್ದಾದ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ತೊಗೋಬೋದು ಅದನ್ನ, ಇನ್ ಕೇಸ್ ನಿಮಗೆ ಜಾಯಿಂಟ್ ಇಶ್ಯೂಸ್ ಇದೆ ಅಂತ ಅಂದರೆ. ಸೊ ಇವತ್ತಿಗೆ ಅಷ್ಟೇ. ಇದಾದಮೇಲೆ ಇವಾಗ 200 ಗ್ರಾಮ್ಸ್ ಆರೆಂಜ್ ತಿಂತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಕೆಟ್ಟ ಲೈಟಿಂಗಲ್ಲಿ ಶೂಟ್ ಮಾಡಿದ್ದೀನಿ ಇವತ್ತು ಇಡೀ ದಿನ ಮೂಡ್ ಏನಷ್ಟು ಚೆನ್ನಾಗಿರಲಿಲ್ಲ ನನಗೆ. ಬಟ್ ನನ್ನ ಮೂಡ್ ಎಷ್ಟೇ ಖರಾಬಾಗಿದ್ರು ನನ್ನ ಡಯಟ್ ಮತ್ತು ನನ್ನ ವರ್ಕೌಟಿಗೆ ಎಫೆಕ್ಟ್ ಆಗದೇ ಇದ್ದಂಗೆ ನೋಡ್ಕೋತೀನಿ. ಯಾಕಂತಂದರೆ ಡಯಟ್ ಮತ್ತು ನಂದೇನು ವರ್ಕೌಟ್ ಇರುತ್ತೆ ಡೈಲಿ ರುಟೀನಿಗೆ ಸೆಟ್ ಆಗಿಬಿಟ್ಟಿದೆ. ಹೆಂಗೆ ನಾನು ಎದ್ದೇಳ್ತೀನಿ, ನಿದ್ದೆ ಮಾಡ್ತೀನಿ, ಊಟ ಮಾಡ್ತೀನಿ, ಸೊ ಎವ್ರಿಥಿಂಗ್ ಈಸ್ ಸೇಮ್ ನನಗೆ. ವರ್ಕೌಟೂ ಡೈಲಿ ರುಟೀನ್ಗೆ ಬರುತ್ತೆ ನನಗೆ. ಸೊ ಮಾಡೇ ಮಾಡ್ತೀನಿ, ನಾನು ಏನೂ ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಜೊತೆಗೆ ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ವರ್ಕಿನ ಫ್ರಸ್ಟ್ರೇಷನ್ ಇದೆ. ಸೊ ಅಷ್ಟೊಂದು ಒಳ್ಳೆ ಮೂಡಲ್ಲಿಲ್ಲ ಇವತ್ತು. ಎಷ್ಟಾಗಿದೆ ಅಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಟಿಂಗು ಎಲ್ಲ ತುಂಬ ಕೆಟ್ಟದಾಗಿ ಸೆಟ್ ಮಾಡಿದ್ದೀನಿ ವೀಡಿಯೋದಲ್ಲಿ. ನಾನು ಏನು ಮಾಡಿದ್ರು ನನಗೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಇಲ್ಲಿ. ಬಟ್ ನೆಕ್ಸ್ಟ್ ವೀಡಿಯೋಸಿಂದ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ. ಲೈಕ್ ಇದು Day 1. ಸೊ Day 2 ಸಿಗೋಣ. ಬಾಯ್.